ವೆಲ್ಕಮ್ ಬ್ಯಾಕ್ ಲಿಖಿತಾ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ, ಇವತ್ತು ಈವ್ನಿಂಗ್ ತುಂಬ ಮಳೆ ಬರ್ತಾ ಇದೆ. ಸೊ ಈ ಕಡೆ ಡಯೆಟ್ಗೂ ಹಾಕಬೇಕು, ಜೊತೆಗೆ ತುಂಬ ಫ್ಲೇವರ್ಫುಲ್ಲಾಗಿರೋದು ಮಾಡ್ಕೋತಾ ಇದ್ದೀನಿ. ಇದು ನಿಮಗೆ ರೋಡ್ ಸೈಡಲ್ಲೆಲ್ಲ ಸಿಗುತ್ತೆ. ಕಾರ್ನ್ ನೋಡಿ, ಕಾರ್ನ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ಬಿಡಿಸಿ ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಬೇಯೋದಕ್ಕೆ ಒಂದು ಲೋಟ ನೀರು ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕೊಳ್ಳೋಣ ಬೇಯೋದಕ್ಕೆ. ಅದು ನೀರು ಬಾಯ್ಲ್ ಆಗೋಕ್ಕೆ ಶುರು ಆಗಲಿ, ಆವಾಗ ಕಾರ್ನ್ ಹಾಕ್ಕೋತೀನಿ. ಈಗ ಬಾಯ್ಲ್ ಆಗೋಕ್ಕೆ ಶುರು ಆಗ್ತಿದೆ. ಈಗ ಕಾರ್ನ್ ಹಾಕ್ಕೊಳ್ಳೋಣ. ಇದು ತುಂಬ ಈಸಿ ರೆಸಿಪಿ, ಬ್ಯಾಚುಲರ್ಸು ಮಾಡ್ಕೋಬೋದು ಮತ್ತು ಕಾಲೇಜ್ ಸ್ಟೂಡೆಂಟ್ಸು ಯಾರು ಬೇಕಾದ್ರೂ ಮಾಡ್ಕೋಬೋದು. ವಿತೌಟ್ ಮಾಮೀಸ್ ಎಲ್ಲರೂ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ. ಇದು ಬೇಯಲಿ ಒಂದು 5 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಬೇಡ. ಈಗ ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಸೊ ಈಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಓಕೆನಾ? ಈ ಥರ ಜಾಲರಿ ಇರೋದು ತೊಗೊಳ್ಳಿ, ಅವಾಗ ನೀರೆಲ್ಲ ನೀಟಾಗಿ ಕೆಳಗೆ ಹೋಗುತ್ತೆ. ನೋಡಿ, ಈ ಥರ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ತುಂಬ ಹೆಲ್ತಿ ಸ್ನ್ಯಾಕ್ಸ್ ಇದು, ಯಾರು ಬೇಕಾದ್ರೂ ತಿನ್ಬೋದು. ಮಕ್ಕಳಿಗೂ ಒಳ್ಳೆಯದು ಜೋಳ. ನೋಡಿ, ಇದಕ್ಕೆ ಏನೇನು ಬೇಕು ಅಂದರೆ ಒಂದು ಬಟರು, ಲೆಮನ್ನು, ಚಿಲ್ಲಿ ಪೌಡರು, ಆಮೇಲೆ ಸಾಲ್ಟ್. ಇಷ್ಟಿದ್ರೆ ಆಗಿಬಿಡತ್ತೆ, ಈಸಿಯಾಗಿ ಮಾಡ್ಕೋಬೋದು. ಈಗ ನೋಡಿ, ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈಗ ಬಟರ್ ಹಾಕೋಣ. ಈಗ ನೋಡಿ, ಅಮೂಲ್ ಬಟರ್ ಹಾಕ್ಕೋತಾ ಇದ್ದೀನಿ. ಅದು ಚೆನ್ನಾಗಿ ಹಿಂಗಾಗಬೇಕು ಬಟರು. ಈಗ ಆಯಿತಾ, ಬಟರ್ ಎಲ್ಲ ಕರಗಿದೆ ಆಲ್ಮೋಸ್ಟು. ಈಗ ಬೇಯಿಸಿರೋ ಕಾರ್ನ್ ಹಾಕ್ಕೊಂಬಿಡೋಣ. ಬಟರ್ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್ ಹಾಕ್ಕೊಳ್ಳೋಣ. ನೋಡಿ, ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ. ಸ್ವಲ್ಪ ಎಲ್ಲ ಸ್ವಲ್ಪ ಡ್ರೈ ಆಗಬೇಕದು. ಓಕೆ, ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಈಗ ಸಾಲ್ಟ್ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಸಾಲ್ಟು, ಜಾಸ್ತಿ ಹಾಕ್ಕೋಬೇಡಿ, ಉಪ್ಪಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಸಾಲ್ಟು. ಇದು ಬೇಯಲಿ ಒಂದು 2 ಮಿನಿಟ್ಸು. ಬಟರ್ ಎಲ್ಲ ಕರಗಬೇಕು ನೀಟಾಗಿ. ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ, ಲೆಮನ್ನು. ಲೆಮನ್ ಹಾಕ್ಕೊಂಡ್ರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ ನಿಮಗೆ. ಟ್ರೈ ಮಾಡಿ ಮನೇಲಿ. ಜಸ್ಟ್ 10 ಮಿನಿಟ್ಸ್ ಸಾಕು ಇದನ್ನು ಮಾಡ್ಕೊಳ್ಳೋಕ್ಕೆ. ಟ್ರೈ ಮಾಡ್ತೀರಲ್ಲ? ಸಬ್ಸ್ಕ್ರೈಬ್ ಫಾರ್ ಲಿಖಿತಾ ವ್ಲಾಗ್ಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚೆಚ್ಚು ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನೋಡಿ, ಈಗ ರೆಡಿಯಾಗಿದೆ. ಸರ್ವಿಂಗ್ ಬೌಲಿಗೆ ಹಾಕ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಕಾರ್ನು. ತಿಂದು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ನೋಡಿ, ಸೂಪರಾಗಿದೆ ಕಾರ್ನು. ಆಹಾ, ಈ ಮಳೆಗೆ ಸೂಪರಾಗಿದೆ. ಆ ಖಾರ, ಹುಳಿ, ಉಪ್ಪು ಎಲ್ಲ ತುಂಬ ಚೆನ್ನಾಗಿದೆ. ಮಾಡ್ಕೊಂಡು ತಿಂದು ಹೇಗಿದೆ ಅಂತ ಹೇಳಿ. ಸಬ್ಸ್ಕ್ರೈಬ್ ಫಾರ್ ಲಿಖಿತಾ ವ್ಲಾಗ್ಸ್. ಥ್ಯಾಂಕ್ ಯು. ಇದು ವೆಯ್ಟ್ ಮಾಡೋಕ್ಕಾಗ್ತಿಲ್ಲ, ತಿನ್ಬಿಟ್ಟು ಬರ್ತೀನಿ. ಥ್ಯಾಂಕ್ ಯು.